ನಮಸ್ಕಾರ ಗಂಗಮ್ಮ. ಈ ಶಾಲೆಯಲ್ಲಿ ಇಷ್ಟು ಬೇಗ ಆಟದ ಅವಧಿ ಶುರು ಆಗುತ್ತಾ? ಇಲ್ಲ ಮೇಡಮ್ ಅವರೇ, ಮತ್ತೆ ಅದು ಮೇಡಮ್ ಸದ್ದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ಮಾತಾಡೋ ಗುರು ಇವಳು, ಕನ್ನಡಿಗೆ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ಮಾತಾಡೋ ರೌಡಿ ಪಿಪಿ ಇವಳು. ಇವತ್ತು ನಮ್ ದುಡ್ಡು ವಸೂಲಿ ಆಗೋವರೆಗೂ ಇವ್ರನ್ನ ಬಿಡಬಾರ್ದು. ಸಾಮಾನ್ ತೆಗೆದು ಹಚ್ಕಾಗ್ಲ. ನನ್ನ ಮಾತು ಕೇಳಿ. ನೀವು ಈ ರೀತಿ ಎಲ್ಲ ಮಾಡಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ನನ್ನ ಮಗ ನಾಳೆನೆ ಬಂದ್ಬಿಡ್ತಾನೆ, ನಿಮ್ಮ ಸಾಲನೆಲ್ಲ ತೀರ್ಸ್ತಾನೆ, ದುಡ್ಡು ಕೊಟ್ಬಿಡ್ತಾನೆ. ಸಾಕು ಸುಮ್ನಿರಮ್ಮ. ನಾಳೆ ನಾಳೆ ಅಂತ ಎಷ್ಟು ಕಾಯೋದು ನಾವು? ಕಾಯೋದಕ್ಕೂ ಒಂದ್ ಮಿತಿ ಇದೆ, ಚೆನ್ನಾಗ್ ತಿಳ್ಕ. ಓ, ನಮ್ಮ ದುಡ್ಡು ನಮ್ಮ ಕೊಡಕ್ಕೆ ನಾವಿರೋದು ಹಂಗೆ ಹಚ್ಬೇಕಾ? ಒಳ್ಳೆ ಸುಮಾನೆ ಇದು. ಅಲ್ಲ, ಅದೇನ್ ಸಾಲ ತಗೊಂಡ್ರು ಸಾಲ ತೀರ್ಸೋ ಯೋಗ್ಯತೆ ಇದೆ ಇಲ್ವೋ ಅಂತ ಎಷ್ಟು ಮಾಡಿ ಸಾಲ ಮಾಡಬೇಕಾಗಿತ್ತು. ನೋಡಿ, ಇನ್ನ ಕಾಯಕ್ಕಾಗಲ್ಲ. ಏನ್ ಮಕ್ಕ ನೋಡ್ತೀರಾ? ಸಾಮಾನ್ ತೆಗೆದು ಹಚ್ಕಾಗ್ರ. ದಯವಿಟ್ಟು ನೋಡಿ ಅಣ್ಣ, ನಮ್ಮ ಅರ್ಜುನ್ ಅಣ್ಣ ದುಬೈಗೆ ಹೋಗಿದ್ದಾನೆ. ಪ್ಲೀಸ್ ಅವ್ನ್ ಬರೋ ತನಕ ವೇಟ್ ಮಾಡಿ. ಅವ್ನ್ ಬರುವಾಗ ತುಂಬಾ ದುಡ್ಡು ತಗೋ ಬರ್ತಾನೆ. ನಿಮ್ ಸಾಲ ಎಲ್ಲ ತೀರಿಸ್ತಾನೆ ಅಣ್ಣ. ಓ, ಇಲ್ಲಿ ಸಾಲ ಮಾಡಿ ದುಬೈಗೆ ಹೊಂಟೋಗಣ ತಲೆ ಮರ್ಸ್ಕೊಳಕ್ಕೆ? ನಮ್ಮೂರಲ್ಲಿ ಇದ್ರೆ ಯಾರಾದ್ರೂ ಗೊತ್ತಾಗ್ಬಿಡ್ತದೆ ಅಂತ. ನೋಡೋ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲಿ ಬತ್ತವನೆ ಅಂತ ಮೊದ್ಲು ಫೋನ್ ಮಾಡು. ಅವನ್ ಫೋನ್ಗೂ ಸಿಗ್ತಾ ಇಲ್ಲ. ನೋಡಿ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನನಗೂ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಸಾಲನೆಲ್ಲ ತೀರಿಸ್ಬಿಡ್ತೀವಿ. ದಯವಿಟ್ಟು ನನ್ನ ಮಾತು ಕೇಳಿ. ನಾವು ನಿಮ್ಗೆ ಸಾಕು ಸಮಯ ಕೊಟ್ಟಿ ಸಾಕಾಯ್ತು. ಏನ್ ಮಗ ನೋಡ್ತೀಯ? ಸಾಮರ್ಥ್ಯ ಒಂದು ಬಿಡೋದು ಹಾಕ್ಯಾಕ. ನಿಮ್ಮಪ್ಪ ಬರ್ತಾನೆ ಅಂದ್ರೆ ನೀನ್ ಬಂದಿದ್ಯಾ? ಇವ್ರ ಮುಂದೆ ನಂಗೆ ಮಾತೆ ಬರ್ತಾ ಇಲ್ವಲ್ಲ, ಯಾಕೋ ತರ ಆಯ್ತದೆ. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಏನು ಗೊತ್ತೇ ಅಂಬೇರೆ, ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಾಗೆ ಯಾವತ್ತೂ ಯಾರ ಮ್ಯಾಗೂ ಕೈ ಎತ್ತಿ ಸುಮ್ಕೆ ಆದವನಲ್ಲ. ಆದರೆ ಯಾಕೋ ಆ ಭೈರಾದೇವಿ ಮ್ಯಾಗ ಕೈ ಮಾಡಕ್ಕೆ ಮನ್ಸು ಬರಲಿಲ್ಲ. ಆ ಅಮ್ಮನ ನೋಡ್ತಿದ್ದಂಗೆ ನನ್ನ ಕೋಪ, ಸಿಟ್ಟು ಎಲ್ಲ ಒಂದು ಕ್ಷಣ ಇಲ್ದೋಯ್ತು. ಯಾವುದೋ ಜನ್ಮದ ಕನೆಕ್ಷನ್ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತೇ. ಅಂದರೆ ನೀವು ಕೈ ಎತ್ತಿದ್ರಿ, ಆದರೆ ನಿಮಗೆ ಹೊಡಿಯೋಕ್ಕಾಗಲಿಲ್ಲ ಅಲ್ವಾ? ಅದಾದ್ಮೇಲೆ ಅಪ್ಪಯ್ಯನ ಬಗ್ಗೆ ಏನೇನೋ ಮಾತಾಡಿದ್ಲು. ನನಗೆ ಕ್ವಾಪ ನೆತ್ತಿಗೇರ್ಬಿಟ್ಟು ಗನ್ ತೆಗೆದು ಹಣೆಗಿಡಕ್ಕೆ ಹೋದೆ. ಆದರೆ ಟ್ರಿಗೋರ್ ಹೊತ್ತಕ್ಕೆ ಬೆರಳೆ ಬರಲಿಲ್ಲ ಅಂತೀನಿ. ನನ್ನ ಲೈಫ್ನಾಗೆ ಇದೆ ಮೊದಲನೇಕ್ಕಿಂತ ಅಮ್ಮಿಯವ್ರೆ ಹಿಂಗಾಗಿದ್ದು. ನಿಮಗೆ ಯಾಕೆ ಹೀಗಾಯಿತು ನಾನು ಹೇಳಲಾ? ಹೇಳಿ, ನೀವು ಎಜುಕೇಷ್ನಲ್ಲು ತಾನೇ, ನಿಮ್ಗೆ ಗೊತ್ತಿರ್ತದೆ.
ಫಸ್ಟ್ ಆಫ್ ಆಲ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು, ಹೊಡೆಯೋದು, ಬಡಿಯೋದು ಇದೆಲ್ಲ ತಪ್ಪು. ಅದರಲ್ಲೂ ನೀವು ಪ್ರೀತಿ ಚಿಲುಮೆ ಥರ ನೀವು ಹೀಗೆ ಮಾಡ್ತೀರಾ ಅಂದರೆ ನನಗಂತೂ ಅದು ಇಷ್ಟನೇ ಆಗಲ್ಲಪ್ಪ. ಇನ್ನೊಬ್ರಿಗೆ ಬುದ್ಧಿ ಹೇಳೋರು ನೀವು, ಇನ್ನೊಬ್ರ ಮೇಲೆ ಕೈ ಮಾಡಿದ್ರೆ ಅದು ತಪ್ಪಲ್ವಾ? ಅಯ್ಯ, ನಾನು ಆ ಭೈರದೇವಿ ಮ್ಯಾಗ ಕೈ ಎತ್ತಿದವನು ಯಾಕೆ ಸುಮ್ಕೆ ಕೈ ಇಳಿಸ್ಕೊಂಬಂದೆ ಅಂತ ಕೇಳಿದ್ರೆ ಸ್ಕೂಲ್ನಾಗೆ ಮೇಷ್ಟ್ರು ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ. ಹೇಳ್ತೀನಿ ಜೋಗಿಯವರೇ, ವಯಸ್ಸಲ್ಲಿ ಅವರು ನಿಮಗಿಂತ ದೊಡ್ಡವರು, ಅದು ಅಲ್ಲದೆ ಒಂದು ಹೆಣ್ಣು ಬೇರೆ, ಅದಕ್ಕೆ ನಿಮಗೆ ಅವ್ರ ಮೇಲೆ ಕೈ ಮಾಡೋಕ್ಕೆ ಮನ್ಸು ಬಂದಿಲ್ಲ ಅಷ್ಟೇ. ಹಾಂ, ಹೇಳಿದ್ರಿ, ಸಂದಾಗಿ ಹೇಳಿದ್ರಿ ಬಿಡಿ. ಅದು ಬಿಡಿ, ನಮ್ಮವ್ವ ಆಗಲೇ ಐಸು ಬಂದು ಹೋದ್ಲು ಅಂತಿದ್ರು. ಏನು ವಿಷಯ, ಏನಾಯಿತು? ಅತ್ತಿಗೆ ಬಂದು ಮಾವಯ್ಯನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು ಅಂತ ಏನಾದರೂ ಗೊತ್ತಾದರೆ ಇವ್ರು ತುಂಬ ಕೋಪ ಮಾಡ್ಕೋತಾರೆ. ಬೇಡ ಬೇಡ, ಅದೆಲ್ಲ ಹೇಳೋದೇ ಬೇಡ. ಅದೇನಿಲ್ಲ ಜೋಗಿಯವರೇ, ಹಾಗೆ ಸುಮ್ಮನೆ ಬಂದು ಹೋದ್ರೆ ಅಷ್ಟೇ. ಈಗ ನೀವು ಮಲ್ಕೊಳ್ಳಿ. ಪಗ ಸದನೆ ಪಮ ಪಗ ಮರೆ ಮರೆ ಸದನೆ ಪಮ ಪಗ ಮ ಪಸಾನಿ ಮ ಪನಿ ಸ ಗ ಮರೆ ಸಾನಿ ಸ ಪನಿ ಪ ಮರೆ ಸನಿ ಸರಿ ಮ. ವೇದವೆಂದರೇನೆಂದು ಈಗಾಗಲೇ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ವಿದ್ ಎನ್ನುವ ಪದದಿಂದ ವೇದ ಜನಿಸಿದೆ. ವಿದ್ಯೆಂದರೆ ಜ್ಞಾನ, ತಿಳುವಳಿಕೆ. ವಿದ್ವತ್ತನ್ನು ನೀಡಿ ಬುದ್ಧಿವಂತರಾಗಿಸಿ ಸತ್ಯದ ಮಾರ್ಗದಲ್ಲಿ ನಡೆಯಲು ನಮ್ಮೆಲ್ಲರಿಗೂ ಪ್ರೇರಣೆ ನೀಡುವುದೇ ವೇದ. ಲೌಕಿಕ ಜೀವನದಲ್ಲಿ ನಮಗೆ ಸರಿಯಾದ ಮಾರ್ಗ ತೋರಿಸಿ ಆಧ್ಯಾತ್ಮಿಕ ಜೀವನದಲ್ಲೂ ನಮ್ಮ ಕೈ ಹಿಡಿದು ನಡೆಸುವ ದಾರಿದೀಪವೇ ವೇದಗಳು. ಮಕ್ಕಳಿಬ್ಬರ ಮಧ್ಯೆ ಈ ಭಿನ್ನಾಭಿಪ್ರಾಯ ಏಕೆ ಮೂಡುತ್ತಿದೆ? ಕುಮಾರನಲ್ಲೇಕೆ ಅಷ್ಟು ಕೋಪ, ಅಸಹನೆಗಳು ಕಾಣಿಸಿಕೊಳ್ಳುತ್ತಿವೆ? ಇದನ್ನು ಇಲ್ಲಿಯೇ ಸರಿಪಡಿಸಿಕೊಳ್ಳಬೇಕು. ಬೆಳೆಯಲು ಬಿಟ್ಟರೆ ಇನ್ನೆಲ್ಲಿಗೋ ಹೋಗಿ ತಲುಪಬಹುದು. ಎಲ್ಲ ಸಂಸ್ಕೃತಿಯ ಮೂಲಭೂತ ತತ್ವವನ್ನು ಸಾರುವ ವೇದದ ಸಾರವನ್ನು ದಿನನಿತ್ಯದ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು. ಪಾರ್ವತಿ, ಹೇಳಿ ಸ್ವಾಮಿ. ವೇದಗಳೆಂದರೆ ಕೇವಲ ತಾಳೆಗರಿಯಲ್ಲಿ ಬರೆದಿಟ್ಟ ಓಲೆಗಳಲ್ಲ, ಆ ಓಲೆಗಳಲ್ಲಿರುವ ಅಕ್ಷರಗಳೂ ಅಲ್ಲ, ಆ ಅಕ್ಷರಗಳಿಗೆ ಇರುವ ಅರ್ಥವೇ ವೇದಗಳು. ಇವು ಯಾರೋ ಒಬ್ಬರಿಂದ ರಚಿಸಲ್ಪಟ್ಟ ಗ್ರಂಥಗಳಲ್ಲ, ಆ ದೈವಶಕ್ತಿ ವಿಧಿಯಿಂದಲೇ ನಮಗೆ ಕೊಡುಗೆಯಾಗಿ ಸಿಕ್ಕ ಅತ್ಯಮೂಲ್ಯವಾದ ಉಡುಗೊರೆಗಳು. ಮಹೇಶಂ ಸುರೇಶಂ ಸುರಾರಾರ್ತಿನಾಶಂ ವಿಭುಂ ವಿಶ್ವನಾಥಂ ವಿಭೂತ್ಯಂಗಭೂಷಂ ಇಂದೇಕೋ ನನ್ನ ಗಮನ ವೇದಾಧ್ಯಯನದಲ್ಲಿಲ್ಲ ಸ್ವಾಮಿ. ನನ್ನನ್ನು ಕ್ಷಮಿಸಿಬಿಡಿ, ನಾನು ಬರುವುದಿಲ್ಲ. ನಿಮ್ಮ ಉಪದೇಶ ಕೇಳುವುದಿಲ್ಲವೆಂದರೆ ನಿಮಗೆ ಅಗೌರವ ತೋರಿಸಿದಂತೆ. ಹಾಗಾಗಿ ಅನ್ಯ ಮಾರ್ಗವಿಲ್ಲದೆ ಬಂದಿದ್ದೇನೆ. ಲೇ ರವಿಕಾಂತ್, ಯಾಕಯ್ಯ ಹಿಂಗ್ ಓಡಾಡ್ತಾ ಇದೀಯಾ? ಏನಾಯ್ತು? ಅದು ಕುಡಿಯೋದ್ರಲ್ಲಿರೋ ಮಜಕ್ಕಿಂತ ವೇಟ್ ಮಾಡೋದ್ರಲ್ಲಿ ಅದೇನೋ ಮಜಾ ಇದೆ ಸೂರ್ಯ. ಅದೇನ್ ಮಜಾನಪ್ಪ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಬಾಟ್ಲು ಕಾಣಿಸ್ಬಿಟ್ರೆ ಸಾಕು,
ಅದನ್ನ ಲವಕ್ ಅಂತ ಎತ್ಬಿಟ್ಟು ಪೂರಿನ ಆಬುಕಬೇಕಂತ ಬ್ಯಾಗ್ ಹಾಕೊಂಡು ಅಮ್ಮಣ್ಣಿ ಪಾಪು ಥರ ಸೈಡಲ್ಲಿ ಕೂತ್ಕೊಂಡ್ಬಿಡ್ತೀವಿ, ಅಷ್ಟೇ ಗೊತ್ತಿಲ್ಲ ನಮಗೆ. ಯಾಕೋ ಓಡ್ ಬರ್ತಾ ಇದೆಯಾ? ರೋಹಿಣಿ ಅಲ್ಲೇ ಕೂತಿದ್ಲು ಕಣೋ, ಅವಳು ಕಣ್ಣು ತಪ್ಪಿಸಿ ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತಪ್ಪ. ಏ ಮನೋಜ, ಅದಕ್ಕೆ ಹೇಳಿಲ್ವಾ? ಹೇಳಿದೀನಿ ಕಣೋ, ಒಂಥರ ಭಯ. ಕೂತ್ಕೋ. ರವಿ, ನೀನ್ ಹೇಳಿದೀನೋ? ನಾನು ಹೇಳಿದ್ದೀನಪ್ಪ, ನನ್ಗೆ 1 ಬಾಟಲ್ ಪರ್ಮಿಷನ್ ಸಿಕ್ಕಿದೆ. ಸೂರ್ಯ, ನೀನು ಹೇಳಿದೀರಾ? ನಾನು ನೋಡಿ ಇವ್ರು ಕೇಳ್ತಾ ಇದ್ದೀನಿ, ಏನು ಕೇಸ್ ಗಡ್ಲೆ ಕುಡಿದ್ರು ಕೇಸ್ ಆಗಲ್ಲ. ಬೇಡ ಲೇ, ಓಪನರ್ ಎಲ್ಲೋ? ಅಯ್ಯ, ಏನ್ರ ನೀವುಗಳು ಓಪನಿಂಗ್ ಸೆರೆಮನಿನೇ ಹಿಂಗೆ, ಆಮೇಲೆ ಇನ್ನು ಹೆಂಗೋ ನಡೀಲಿ ಹಿಡ್ಕೊಂಡ ಏನಾಗಲ್ವೇನೋ? ತಗೊಳ. ಸೂರ್ಯ ಸೂಪರ್ ಕಣ. ತಗೋ. ನನಗೆ ಬೇಡಪ್ಪ. ಯಾಕೋ ಕುಡಿಯೋದು ಬೇಡ ಅನಿಸ್ತದೆ ಕಣ. ಈಗಾಗಲೇ ಕೇಸು ನ್ಯೂಸು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದ್ದೀನಿ. ಹೊಸ ಕೇಸ್ ತೆಕ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಗುರು, ನನಗೆ ಬೇಡ. ನೀವು ಕುಡೀರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಮತ್ತೆ ರವಿ, ಬಾಟ್ಲಿ ಏನೋ ಮಾಡೋದು? ಯಾವ್ದು ತಗೋಬಿಡೋಣ. ಲೇ, ನನಗೆ ರೋಹಿಣಿ 1 ಬಾಟ್ಲು ಕುಡಿಯೋಕೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. ನಿನ್ ದಡ್ಡ ಕೊಡ, ಅದೆಲ್ಲ ಅವ್ರಿಗೆ ಗೊತ್ತಾಗತ್ತಾ? ಸುಮ್ಮನೆ ಪಟ್ಕೊಂಡ್ಬಿಡೋಣ. ಹಂಗಂತ್ಯಾ? ಲೇ ಸೂರ್ಯ, ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಬೇಕು ಅಂದ್ರೆ ಸಿಗಲ್ಲ, ಈಗಲೇ ಹೇಳ್ಬಿಡು. ಬ್ಯಾಡ್ರು, ನನ್ನ ಮಾತು ಕೇಳ್ರು. ಈಗಾಗಲೇ ಮೊಟ ಮಧ್ಯಾಹ್ನದ ಮಧ್ಯಪ್ರಿಯ ಅನ್ನೋ ಹೆಸರು ತೊಗೊಂಡ್ಬಿಟ್ಟಿದ್ದೀನಿ. ಲೇ, ನನಗೆ ಅಷ್ಟ್ರ ಮೇಲೆ ಕುಡಿಲೇಬೇಕು ಅಂತ ಅನ್ಸಿದ್ರೆ ಒಂದೇ ಒಂದು ಫೋನ್ ಹಾಕಿ, ಲೇ ಸಿಂಗ್ರಿ ಅಂತಂದ್ರೆ ಸಾಕು, ಉಪ್ಪಿನಕಾಯಿ ಸಮೇತ ಬಾಟ್ಲು ತಂದು ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೋ. ಹಂಗಿತ್ತು ನನಗೆ ಬ್ಯಾಡ, ದಿ ಎಂಡ್ ನೀವು ಕುಡ್ಕೊಳ್ಳಿ. ನೋ ರವಿ, ಅವ್ರಿಗಾರ ಸಿಂಗ್ರಿ ಅವನೇ, ನಮ್ಗೆ ಯಾರು ಅವ್ರೆ? ತಗೋ. ಚಿಯರ್ಸ್. 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 ಹೊಡಿರಪ್ಪ, ಹೊಡಿರಿ. ಅಪ್ಪ, ಅಲ್ಲೋ, ಚೋಚೋ ಇಲ್ಲೋ. ಲೇ ನಿಧಾನ ಕಣೋ ಮನೋಜ. ಅಂತೂ ಇಂತೂ ದುಡ್ಡು ಬಂತು, ಕಾರು ಬಂತು. ಬಿಸ್ನೆಸ್ ಏನೋ ಮಾಡ್ತೀಯಾ? ಬಿಸ್ನೆಸ್ಸಾ? ನಿನ್ಗೆ ಯಾಕೆ ಬೇಕದು? ಮಾಡಿಸ್ಬಿಡ್ಲ ನಿನಗೆ? ಕೇಳ್ತದ ಹೇಳೋ. ಹೇಳಲೇ ನೋಡ, ಅವಳು ನನ್ನ ಕೈ ಸಿಗಾಕೊಂಡ್ಲು, ನನ್ನ ದುಡ್ಡು ನನಗೆ ವಾಪಸ್ ಬಂತು. ಇನ್ನು ಬಿಸ್ನೆಸ್ಸು ನನ್ನ ಇಷ್ಟ. ಹಲೋ, ನಿನ್ನ ಕೈಗೆ ಸಿಗಾಕೊಂಡವಳು ಯಾರು? ನಿನಗೆ ಯಾವ ದುಡ್ಡು ಬಂದಿದ್ದು? ಏನೋ ಬಲೆ ಪ್ರಶ್ನೆ ಮಾಡ್ತೀಯ ನೀನು. ನೀನು ಮತ್ತೆ ಕುಡಿ ಹೇಳ್ತೀನಿ. ನೀನು ಮತ್ತೆ ಕುಡಿ. ಯಾಕೋ? ಇಲ್ಲ ನೀನು ಕುಡ್ಕೋ. ನಾನು ಹೇಳ್ತೀನಿ, ಕುಡ್ಕೋ. ಓಯ್, ಬಡಿಸ್ಬೇಕಷ್ಟೆ, ತಿನ್ಸೋ ಹಾಗಿಲ್ಲ. ಮತ್ತೆ ತಿನ್ಸು ಅಂತ ಹೇಳಿದ್ರಿ? ನಾನು ಹೇಳಿದನ್ನೆಲ್ಲ ಕೇಳ್ಬಿಡ್ತೀಯಾ? ಹೆಂಡ್ತಿ ಅಲ್ವಾ, ಕೇಳಲೇಬೇಕು. ಎಲ್ರು ನೋಡ್ತಿದ್ದಾರೆ. ಅಯ್ಯಪ್ಪ ಬ್ರಹ್ಮಚಾರಿ, ವೆಂಕಟಪ್ಪನೋ ಮಂಜಪ್ಪನೋ ಬೇಡ್ಕೊಳ್ಳಿ, ಸಂಸಾರ ಚೆನ್ನಾಗಿರುತ್ತೆ. ಓ ಸತ್ಯಣ್ಣ, ಬನ್ನಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಇಲ್ವೇ, ಬರ್ಬಾರ್ದು ಸಮಯಕ್ಕೆ ಬಂದಿದ್ದೀನಿ. ಹಾಗೇನ ಏನೂ ಇಲ್ಲ, ಬನ್ನಿ ಕುತ್ಕೊಳ್ಳಿ, ಊಟ ಮಾಡಿ. ಪಾಯಸದಲ್ಲಿ ಮೆಣಸಿನಕಾಯಿ ಏನು ಕೆಲಸ? ಕ್ಯಾರಿಯರ್ ಬಂದಿದೆ, ಕ್ಯಾರಿ ಆನ್. ಸತ್ಯಣ್ಣ, ಬರ್ತೀನಿ, ಆಮೇಲೆ ಸಿಗ್ತೀನಿ. ಕುಮಾರ, ಹೆಂಗದಾರ ನೋಡು ಸತಿಪತಿ. ಅವ್ರಿಗೆ ದೃಷ್ಟಿ ತೆಗ್ಯಾಕ 2 ಲಿಂಬಿ ಹಣ್ಣು ಸಾಕಾಗಂಗಿಲ್ಲ ನೋಡ. ನಂದಿನ್ನೂ ಊಟ ಆಗಿಲ್ಲ. ನಂದಿನ್ನೂ ಊಟ ಆಗಿಲ್ಲ ಅಂತ ಹೇಳ್ದೆ. ಮನೇಲಿ ಮಾಡೋದಲ್ವಾ? ಹೇಳ್ದೆ, ನಿಂಗೆ ಗಂಡನ ಜೊತೆಲೆ ಮಾಡು ಅಂತ ಹೇಳಿದ್ರು. ಸರಿ ತಗೋ, ಚೇರ್ ತಗೊಂಡು ಕುತ್ಕೋ. ಹೇಯ್,
ಜ್ಞಾಪನ ಬಂದಾಗಿಂದ ನೋಡಕತ್ತೀನಿ. ಏನು ಬಂದೈತು ಆ ಜೋಡಿ ಮೇಲೆ ಹಂಗೆ ಕಣ್ಣಾಕತ್ತಿದಿ? ದೃಷ್ಟಿಗಿಷ್ಟು ಹೋಗಿತಾನೆ ಏನ? ಅಲ್ಲೋ ಸದಾನಂದ, ಆ ರಸಗೋಳ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಅದ್ರ ಸುಗಂಧ ಮೈಸೂರಲ್ಲಿ ಸಿಗೋ ಶ್ರೀಗಂಧದಕ್ಕಿಂತ ಗಮ್ ಅಂತ ಇದೆ, ಗೊತ್ತಾ? ಅಂತ ಇದೆ. ಅಯ್ಯೋ, ಎಲ್ಲನೇ ಹರಿದೋಯ್ತು. ಸಾಹೇಬ್ರೆ, ಹರಿಯೋ ನೀರನ್ನ ಹಣೆ ಕಟ್ಸಿ ಆದ್ರೂ ನಿಲ್ಲಿಸ್ಬೋದು. ಆದ್ರೆ ಈ ಹರಿದಿರೋ ಎಲೆಯಲ್ಲಿ ಸಾಂಬಾರ್ ಹೇಗೆ ನಿಲ್ಸೋದು? ಲಾಜಿಕ್ಕೆ ಏನ್ ಮಾಡೋದು? ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಇದೇ ಎಲೆಯಲ್ಲಿ ಆಬ್ಜೆಕ್ಷನ್ ಸಸ್ಪೆಂಡೆಡ್. ಮಾಡ್ತೀನಿ. ಕಾಯ್ತಿದ್ದೆ ಅನ್ಸುತ್ತೆ ಇದಕ್ಕೆ. ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ದುಗುಡ ಆತಂಕ ಹೆಚ್ಚಾಗುತ್ತಲೇ ಇದೆ ಸ್ವಾಮಿ. ಎಲ್ಲಮ್ಮಳ ವಿವಾಹ ಆಗಿ ಹೋದರೆ ಏನು ಗತಿ? ಅವಳ ಜೀವನ ಕಗ್ಗಂಟಾಗುವುದನ್ನು ನಾನು ಸಹಿಸಲಾರೆ. ಸಮಾಧಾನದಿಂದಿರು ದೇವಿ, ನೀನಿಷ್ಟು ಚಿಂತಿಸುವ ಅಗತ್ಯವಿಲ್ಲ. ಸ್ವಾಮಿ, ನೀವೇಕೆ ಇಷ್ಟು ಸುಲಭವಾಗಿ ಚಿಂತಿಸಬೇಡ ಎಂದು ಹೇಳುತ್ತಿದ್ದೀರಿ? ಎಲ್ಲಮ್ಮ ನನ್ನ ಮಗಳು. ಮಗಳ ಜೀವನ ಹಾಳಾಗುವುದನ್ನು ಯಾವ ತಾಯಿ ಸಹಿಸುತ್ತಾಳೆ ಹೇಳಿ? ನಿನ್ನ ವ್ಯಾಕುಲತೆ ನನಗೆ ಅರ್ಥವಾಗುತ್ತಿದೆ ದೇವಿ. ಆದರೆ ನೀನಿಲ್ಲಿ ಹೀಗೆ ಸುಖ ಸುಮ್ಮನೆ ಚಿಂತಿಸುತ್ತಿದ್ದರೆ ಅದರಿಂದ ಯಾವ ಪ್ರಯೋಜನವಾಗುತ್ತದೆ ಹೇಳು? ಏನಾಗಬೇಕೆಂದು ವಿಧಿಲಿಖಿತವಾಗಿದೆಯೋ ಅದು ಹಾಗೆಯೇ ಆಗುತ್ತದೆ ದೇವಿ. ಅದನ್ನು ಅಳಿಸಿ ಹಾಕಲು ನನ್ನಿಂದಲೂ ಸಾಧ್ಯವಿಲ್ಲ. ವಿಧಿ ಎಂದರೆ ಇದೇ ಅಲ್ಲವೇ ದೇವಿ? ಹುಟ್ಟುವಾಗಲೇ ಬ್ರಹ್ಮದೇವನು ಹಣೆ ಬರಹವನ್ನು ಬರೆದೇ ಕಳುಹಿಸಿರುತ್ತಾನೆ. ಅದನ್ನು ತೊಡೆದು ಹಾಕಲು ಸೃಷ್ಟಿಯ ಮತ್ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಅಂದರೆ ಎಲ್ಲಮ್ಮಳ ಕಥೆ ಏನು ಸ್ವಾಮಿ? ಅವಳು ಈ ವಿವಾಹವನ್ನು ಆಗಲೇಬೇಕೆ? ಆಗುತ್ತದೋ ಇಲ್ಲವೋ ಎಂದು ನಾನು ಈಗಲೇ ಹೇಳಲಾಗುವುದಿಲ್ಲ ದೇವಿ. ಬ್ರಹ್ಮಲಿಖಿತವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಷ್ಟೇ ನಾನು ಹೇಳಿದೆ. ಎಲ್ಲಮ್ಮಳ ಹಣೆ ಬರಹದಲ್ಲಿ ಏನಾಗಬೇಕೆಂದು ಬರೆದಿದೆಯೋ ಅದು ಹಾಗೆಯೇ ಆಗುತ್ತದೆ. ಅವಳ ಜೀವನ ಹೇಗಿರಬೇಕೋ ಅದು ಹಾಗೆಯೇ ಇರುತ್ತದೆ. ರೇಣುಕೆ ಬರುತ್ತಾಳೋ ಇಲ್ಲವೋ ಎನ್ನುವುದನ್ನು ನಾವು ನಿರ್ಧರಿಸಲಾಗುವುದಿಲ್ಲ ದೇವಿ. ಮುಂದಾಗಬಹುದನ್ನು ಕಾದು ನೋಡಬೇಕಷ್ಟೇ. ಏನಾಗುತ್ತದೋ ಏನೋ ಎನ್ನುವ ಯೋಚನೆ ನನ್ನಿಂದ ದೂರವಾಗುತ್ತಲೇ ಇಲ್ಲ ಸ್ವಾಮಿ. ನೀವು ಹೇಳಿದ್ದು ಸತ್ಯವೇನೋ ಹೌದು, ಆದರೆ ಎಲ್ಲಮ್ಮಳ ನೋವು ನನಗೆ ಸಂಕಟ ಉಂಟು ಮಾಡುತ್ತಿದೆ. ದುಃಖಿಸಬೇಡ ದೇವಿ, ಒಳ್ಳೆಯದಾಗಲಿ ಎಂದು ಮನಃಪೂರ್ವಕವಾಗಿ ಹರ. ಉಳಿದದ್ದೆಲ್ಲವನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನಮ್ಮ ಯುವರಾಣಿಯವರು ಎಷ್ಟು ಒಳ್ಳೆಯವರು ಅಂತ. ಹೌದೌದು, ಅಂಥ ಯುವರಾಣಿ ಕಂಡ್ರೆ ಹೆಮ್ಮೆ ಆಗುತ್ತೆ. ಅದೇನು ಮಾತಾಡ್ತಾರೆ, ಯಾರಾದ್ರೂ ಕಷ್ಟ ಅಂತ ಬಂದರೆ ಪಟ್ ಅಂತ ಪರಿಹಾರ ಕೊಟ್ಬಿಡ್ತಾರೆ. ಹೌದೌದು, ನಮ್ಮ ಯುವರಾಣಿ ಭಾರಿ ಒಳ್ಳೆಯವರು. ಮನಸ್ಸಲ್ಲಿ ಒಂಚೂರು ಕಲ್ಮಶನೇ ಇಲ್ಲ. ಸಹಾಯ ಅಂತ ಮಾಡ್ಬೇಕಂದ್ರೆ ಪಟ್ಟಂತ ಮಾಡಿಬಿಡ್ತಾರೆ. ಮನೆ ಮನೆಗೆ ಹೋಗಿ ಕಷ್ಟ ಅಂತ ಬಂದರೆ ಅವರೇ ಸಹಾಯ ಮಾಡ್ತಾರೆ. ಒಂಚೂರು ಅಹಂಕಾರನೇ ಇಲ್ಲ. ನಮಗೆ ಈ ಸಾಧನೆಯ ಅಭ್ಯಾಸವನ್ನು ಮಾಡೋದಕ್ಕೆ ಒಂದು ಶವದ ಅವಶ್ಯಕತೆ ಇದೆ.
ಪರಕಾಯ ಪ್ರವೇಶಕ್ಕೆ ಪ್ರಶಸ್ತವಾದ ಶರೀರ ಇದು. ಅದಕ್ಕೂ ಸರಿಯಾದ ಶರೀರ ಬೇಕಾ? ಯಾಕೆ ಅಂತ ಕೇಳ್ಬೋದಾ? ಈಗಷ್ಟೇ ಪ್ರಾಣವಾಯು ಈ ದೇಹದಿಂದ ದೂರ ಆಗಿದೆ, ಆದರೆ ಜೀವಶಕ್ತಿ ಅಥವಾ ಪ್ರಾಣದ ಉಳಿದ ಇನ್ನು 4 ಅಂಶಗಳು ಇನ್ನು ಈ ಶರೀರದಲ್ಲೇ ಇದೆ. ಇನ್ನೂ 4 ಅಂಶ ಅಂದ್ರೆ ಏನು ಗುರುಮಾತೆ? ನಮ್ಮ ದೇಹದಲ್ಲಿ 5 ಥರದ ಪ್ರಾಣಶಕ್ತಿ ಹರಿದಾಡುತ್ತಾ ಇರುತ್ತೆ. ಇದನ್ನೇ ಪಂಚಪ್ರಾಣ ಅಂತಾರೆ. ಪ್ರಾಣವಾಯು, ಅಪಾನ, ಸಮಾನ, ಉದಾನ ಹಾಗೂ ವ್ಯಾನ ಇದರ ಹೆಸರು. ವ್ಯಕ್ತಿ ಸತ್ತ ಕೂಡಲೇ ದೇಹವನ್ನು ಮೊದಲು ಬಿಡೋದು ಪ್ರಾಣವಾಯು. ಅಂದ್ರೆ ಜೀವ ಹೋಗಿದ್ರು ಇನ್ನು ಪೂರ್ಣ ಜೀವ ಹೋಗಿಲ್ಲ ಅಂತನಾ? ಒಂದರ್ಥದಲ್ಲಿ ಹಾಗೇನೆ. ಈ ಪ್ರಾಣವಾಯು ಆಲೋಚನೆ, ಸ್ಪರ್ಶ, ಸಂವೇದನೆಯನ್ನು ನಿಭಾಯಿಸೋ ಕೆಲಸ ಮಾಡುತ್ತೆ. ಈ ಪ್ರಾಣವಾಯು ದೇಹವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುವುದಕ್ಕೆ 1.5 ತಾಸು ಸಮಯ ಬೇಕು. ಯಾರಾದರೂ ಸತ್ತರೆ ಅವ್ರನ್ನ ಸುಡೋದಕ್ಕೆ 1.5 ತಾಸು ಕಾಯೋದು ಇದಕ್ಕೆನಾ? ಹೌದು, ಅದಕ್ಕಾಗೆ ಕಾಯೋದು. ಪ್ರಾಣದ ಕೊನೆ ಆಯಾಮ ಆಗಿರೋ ವ್ಯಾನ ದೇಹವನ್ನು ಬಿಟ್ಟು ಹೋಗೋದಕ್ಕೆ 12ರಿಂದ 14 ದಿನ ಬೇಕಾಗುತ್ತೆ. ಇದೆಲ್ಲ ಒಂಥರ ಚಮತ್ಕಾರ ಥರ ಅನ್ಸುತ್ತೆ. ನಮ್ಮೊಳಗೆ ಜೀವಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದ್ರೆ ಎಲ್ಲವನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಬದುಕಿರೋ ದೇಹದೊಳಗೆ ಪರಕಾಯ ಪ್ರವೇಶ ಮಾಡ್ಬೋದಾ? ಸಾಧ್ಯ ಇದೆ. ಸೌಂಡ್ ಮಾಡಲ್ಲ, ನಾನು ಡ್ಯಾನ್ಸ್ ಮಾಡ್ತೀನಿ. ಅದ ಬೆಲ್ಲ ಹೋಗೋ ಕಿಡ್ನಾಪರು. ಚೆನ್ನಾಗಿದೆ ಅದು. ಸ್ಟೇಜಲ್ಲಿ ಇದ್ದೀನಿ ನಾನು. ಸ್ಟೇಜ್ ಸ್ಪೀಡ್ ಹೋಗಪ್ಪ. ಅಯ್ಯೋ ರಾಮ. ಕುತ್ಕೋತೀವಿ ಕುತ್ಕೋ ಒಂದು ನಿಮಿಷ. ಅಭಿಮಾನಿಗಳೇ, ಈಗ ನಂದು ಬಾಯಿ ಮುಚ್ಚು. ಈಗ ನಂದು ಇನ್ನೊಂದು ನೃತ್ಯ. ಸುಮ್ಮನೆ ಇದ್ರೆ ಸರ್. ಇವಾಗ ಈ ಸ್ಥಿತಿಲಿ ನಮ್ಮ ಮಾವ ನೋಡಿದ್ರೆ, ಮಾವ ಅಂದ್ರೆ ನಿಮ್ಮಪ್ಪ ಸಿಕ್ಕಿದವ್ರ ಪಕ್ಕದಲ್ಲಿ ಬಂದು ನೋಡಿತಾರೆ ಕಣೆ ನಿಮಗೆ. ಅಲ್ಲ ಕಣೆ, ನಿಮ್ಗೆ ಸ್ವಲ್ಪ ಸೆನ್ಸ್ ಇರಬೇಕು. ಸೆನ್ಸ್ ಇಲ್ಲ ಅಂತ ಪರವಾಗಿಲ್ಲ, ಕಾಮನ್ ಸೆನ್ಸ್ ಅದು ಇರಬೇಕು. ಪಬ್ಲಿಕಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಗೊತ್ತಿರಬೇಕು. ಒಂದ್ಸರಿ ನಮ್ಮ ಮಾವನಿಗೆ ಆಲ್ರೆಡಿ ಬಂದಿದೆ. ಈ ಸ್ಥಿತಿಲಿ ನೋಡಿದ್ರೆ ಇಲ್ಲದೆ ಬಂದ್ಬಿಡುತ್ತೆ ಕಣೆ. ನಮ್ಮ ಅಪ್ಪನೇ ಸದೋಗ ಅಂತಾನಲ್ಲ. ಬಂಗಾಳಿ ತಂಬಲ್ಲೂ ಇವಳ ನೆನಪೆ ಸುಡುತ್ತಿದೆ. ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ಬಂಗಾಳಿ ತಂಬಲ್ಲೂ ಇವಳ ನೆನಪೆ ಸುಡುತ್ತಿದೆ. ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ಚುರುಕು ನೋಟವೇ ಸುಳಿವು ನೀಡಿದೆ. ಸಹಜವಾಗಿಯೇ ಸಲುಗೆ ಮೂಡಿದೆ. ಲೈಟ್ ಆಗಿ ಹಾರ್ಟ್ ಬೇಕಾಯ್ತು. ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಟಚ್ ಆಯ್ತು. ಕಲ್ಲ ಬಾಲೆ ಇದೆ ಕಣೋ ನೀನು. ಹುಡುಗರು ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಹಸಿರು ಮಾತಾಡ್ತಾ ಅರ್ಥ ಆಯ್ತು. ಬುದ್ಧಿ ಅಂದ್ರೆ ಇಸಿದಾನೆ. ಕರ್ಕೊಂಡೋಗು ಸುಮ್ಮನೆ ನನ್ನ ಕರ್ಕೊಂಡು. ಎತ್ಕೊಂಡೋಗ್ಲ ಇದ್ರ ಜೊತೆ ಇತ್ತು. ಧೀರ ಶೂರ ಇತ್ತು. ಒಂದ್ ನಿಮಿಷ ಇರೇ, ನನ್ನ ಮಾವನ್ ಕಾಲ್ ಮಾಡ್ತೀನಿ. ಬಾರಿ ಮಾತಾಡ್ತೀಯಲ್ಲ, ತಡಿ ಒಂದ್ಸರಿ. ಹಲೋ ವಿಕ್ರಮ್ ಅವರೇ, ನಿಮ್ಮ ಅಕ್ಕಂಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅಕ್ಕ, ನಿಮ್ ತಂಗಿ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡ್ದೆ. ನನ್ನ ತಂಗಿ ವಿಷಯನ? ಏನಪ್ಪ ಅದು? ಅಯ್ಯೋ ಹೌದಾ? ಅವಳೇನಾದ್ರು ಡ್ರಿಂಕ್ಸ್ ಮಾಡಿದಾಳ? ಡ್ರಿಂಕ್ಸ್ ಮಾಡಿಲ್ಲಕ್ಕ, ಬಟ್ ಏನೋ ಆಗಿದೆ. ಒಳ್ಳೆ ಹುಚ್ಚಿದ ರೋಡಲ್ಲೆಲ್ಲ ಕುಣಿತಿದ್ದಾಳೆ. ನನ್ನ ಸಿಸ್ಟರ್ ಅದು. ಮಾವ ಅಂತಂದ್ರೆ ತಾನೆ ಕೊಡಿಲಿ. ಮೀಟರ್ ಇಲ್ಲ ಅಂತ ಕೊಡೋ. ಮೀಟರ್ ಇಲ್ದವನೆ. ಹಲೋ ಸಿಸ್ಟರ್, ನಿಂಗೆ ಸ್ವಲ್ಪ ಆದ್ರೂ ನಿನ್ ತಂಗಿ ಬಗ್ಗೆ ಯೋಚನೆ ಇಲ್ವಾ? ವೇದ, ಏನೇ ಆಗಿದೆ ನಿಂಗೆ? ಇಲ್ಲ ಕಣ್, ನಿನಗೊಂದು ಚೂರು ಕನ್ಸರ್ನ್ ಇಲ್ಲ ನನ್ನ ಮೇಲೆ. ನಂದು ಒಂದು ಜನ್ಮನ ಬೇಕು ನ್ಯಾಯ ಬೇಕು. ಅಯ್ಯ, ನಾನು ಕೂರಿಸ್ತೀನಿ, ಒಂದು ನಿಮಿಷ ಕೊಟ್ಟು. ಅಲ್ಲ ಅಕ್ಕ,
ನಾನು ಬಂದೆಲ್ಲ ಮಾತಾಡ್ತೀನಿ. ಒಂದು ವಿಚಾರ, ನಾನು ಬಂದೆಲ್ಲ ಮಾತಾಡ್ತೀನಿ. ಆದರೆ ಇವಳನ್ನ ಬೆಳಿಗ್ಗೆವರೆಗೂ ಸ್ವಲ್ಪ ಜೋಪಾನದಿಂದ ನೀವೇ ನೋಡ್ಕೋಬೇಕು. ಹಾಗೆ ಡೋರ್ ಓಪನ್ ಮಾಡಿ ಆಯ್ತಾ? ಸರಿ, ಆದರೆ ಏನಾಯ್ತು ಅವಳಿಗೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ಬಂದು ಹೇಳ್ತಾನೆ. ಅಲ್ಲ, ನನ್ನ ಸಿಸ್ಟರ್ ಒಟ್ಟಿಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮನೆಗೆ ಹೋಗಿ ಫುಲ್ ಮಾತಾಡು. ಬಾ ಹೋಣ, ನಡ್ಕೊಳ್ಳೋಣ ಬಾ. ಯಾಕೆ ನಡ್ಕೊಂಡು ತಳ್ಳಿದ್ದೀನ? ಯಾಕೆ ಟೈರ್ ಪಂಚರ್ ಆಗಿದೆ. ಓ, ಟೈರ್ ಚೇಂಜ್ ಮಾಡ್ಬಿಡು, ಏನಾಗಲ್ಲ. ಟೈರ್ ಈ ಟೈಮಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲಮ್ಮ. ಒಂದು ಕೆಲಸ ಮಾಡೋಣ, ನಾನು ಕೂಸು ಮುಟ್ಟೆ ಮಾಡ್ತೀನಿ. ಕೂಸು ಮುಟ್ಟಿಂಗೆ ಮಜಾ ಇರುತ್ತೆ. ಆಯ್ತು, ನಿಂಗೆ ನನ್ನ ಡ್ಯಾನ್ಸ್ ನೋಡೋ ಅದೃಷ್ಟ. ಅಭಿಮಾನಿಗಳೇ ಸಾರಿ. ಈ ಕಡೆ ನಿನಗೆ ಬೇತಾಳ ಅಂತ ಟೈಟಲ್ ಕೊಟ್ಟಿದ್ದು ಕರೆಕ್ಟಾಗಿದೆ ಕಣೆ, ಹಂಗೆ ಆಡ್ತೀಯ. ಈಗ ನಾನು ಬೇತಾಳ. ನಿನಗೆ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡ್ಬೇಕು. ಕೇಳು. ನಿನ್ನ ಮೊದಲನೇ ಪ್ರಶ್ನೆ, ನಾನು ಯಾಕೆ ಇಲ್ಲದು? ನಿನ್ನ ಎರಡನೇ ಪ್ರಶ್ನೆ, ಆ ಗಾಡಿ ಹೇಗೆ ಪಂಚರ್ ಆಯ್ತು? ನಿನ್ನ ಮೂರನೇ ಪ್ರಶ್ನೆ, ನಿನ್ನ ಮಾವ ಯಾರು? ಇದಕ್ಕೆಲ್ಲ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿನ್ನ ತಲೆ 101 ಹೋಲಾಗುತ್ತೆ. ನಾನೇನಾದ್ರು ಕೈ ಬಿಟ್ರೆ ನಿನ್ನ ತಲೆಯಲ್ಲಿ 101 ಹೋಲಾಗುತ್ತೆ ಕಣೆ. ಅಯ್ಯೋ, ಇವ್ರು ಯಾಕೆ ಬರಿಗಾಲಲ್ಲಿ ಫ್ರೀ ಏರ್ಸ್ ಬಿಡ್ಕೊಂಡು ಈ ಕಾಡೊಳಗೆ ಹೋಗ್ತಾ ಇದ್ದಾರೆ? ಒಂಥರ ವಿಯರ್ಡ್ ಅನಿಸ್ತಾ ಇಲ್ವಾ? ಇರಲಿ, ಇವತ್ತು ಫಾಲೋ ಮಾಡಿಕೊಂಡು ಅವರೆಲ್ಲ ಹೋಗ್ತಿದ್ದಾರೆ ಅಂತ ಚೆಕ್ ಮಾಡೋಣ. ಅಯ್ಯೋ, ಇಲ್ಲಿ ಯಾರೂ ಇಲ್ವಲ್ಲ? ಈ ಜಾಗಕ್ಕೆ ಅವ್ರು ಯಾಕೆ ಬಂದರು? ಹೋಗ್ಲಾ ಬೇಡವಾ? ಇಲ್ಲ, ಇಷ್ಟು ದೂರ ಬಂದಿದ್ದೀನಿ, ಆಗಿದ್ದಾಗೋಗ್ಲಿ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ.